ಟೈಟ್ಲಿ ಎಕ್ಸ್ಪೆನ್ಸಿವ್. ಈ ಚಿತ್ರ ಕತೆ ಎಕ್ಸ್ಪೆನ್ಸಿವ್. ನನಗೆ ಒಂದು ಕಾಮಿಡಿಗೆ ಒಂದು ಒಳ್ಳೆ ಕ್ಯಾನ್ವಾಸ್ ಸಿಕ್ಕಿದೆ, ದೊಡ್ಡ ಕ್ಯಾನ್ವಾಸ್ ಸಿಕ್ಕಿದೆ. ಈಗ 6 ಕ್ವಶನ್ಸ್ ಇರುತ್ತೆ ಮೇಡಮ್ ನನಗೆ ಪರ್ಸನಲ್ ಆಗಿ. ವೈ, ವಾಟ್, ವೆನ್, ಹೌ, ವೇರ್. ಆಮೇಲೆ 2 ಟೇಕ್ 3 ಟೇಕ್ ತಗೊಳ್ಳೋರು. ನಾನು ಹೇಳಿದ ಜೋಕಿಗೆಲ್ಲ ನಕ್ಬಿಟ್ಟು ತುಂಬ ಖುಷಿ ಪಟ್ಟರು. ಆ ಪಿಕ್ಚರು ಹಿಸ್ಟ್ರಿ ಆಗಿದೆ. ಅದು ಅವರ 200ನೇ ಚಿತ್ರ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಹರ್ಷಿತಾ. ಇವತ್ತು ನಾವು ರೋಲೆಕ್ಸ್ ಸಿನಿಮಾದ ಟೀಸರ್ ಲಾಂಚ್ ಮಾಡಿದ್ದೇವೆ. ಸೊ ಸದ್ಯಕ್ಕೆ ನನ್ನ ಜೊತೆಗೆ ಕೋಮಲ್ ಸರ್ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ರೋಲೆಕ್ಸ್ ಸಿನಿಮಾದ ಬಗ್ಗೆ ಒಂದಷ್ಟು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಸರ್ ನಮಸ್ತೆ, ಹೇಗಿದ್ದೀರಾ? ಮೇಡಮ್ ಚೆನ್ನಾಗಿದ್ದೀನಿ, ನೋಡಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸರ್ ರೋಲೆಕ್ಸ್ ಅಂದರೆ ಏನು ಸರ್? ನಾರ್ಮಲಿ ರೋಲೆಕ್ಸ್ ಅಂತ ಹೇಳಿದ್ರೆ ನಾವೊಂದು ಒನ್ ಆಫ್ ದ ಬ್ರ್ಯಾಂಡ್ ನಾವು ಯೂಸ್ ಮಾಡಿ, ಕಾಸ್ಟ್ಲಿ ಬ್ರ್ಯಾಂಡ್. ಸೊ ಈ ಒಂದು ರೋಲೆಕ್ಸಲ್ಲಿ ಏನು ಎಕ್ಸ್ಪೆನ್ಸಿವ್ ಸರ್? ಟೈಟ್ಲಿ ಎಕ್ಸ್ಪೆನ್ಸಿವ್. ಈ ಚಿತ್ರ ಕತೆ ಎಕ್ಸ್ಪೆನ್ಸಿವ್. ಸೊ ಇದರಲ್ಲಿ ನಟನೆ ಮಾಡಿರೋದು ಎಕ್ಸ್ಪೆನ್ಸಿವ್. ಹಾಗಾಗಿ ನನಗೆ ಒಂದು ಕಾಮಿಡಿಗೆ ಒಂದು ಒಳ್ಳೆ ಕ್ಯಾನ್ವಾಸ್ ಸಿಕ್ಕಿದೆ, ದೊಡ್ಡ ಕ್ಯಾನ್ವಾಸ್ ಸಿಕ್ಕಿದೆ. ಯಾಕಂದರೆ ಒಂದೊಂದು ಟೈಮ್ ಸುಮ್ಮನೆ ಬಲವಂತವಾಗಿ ಕಾಮಿಡಿ ಮಾಡೋಕ್ಕಾಗಲ್ಲ. ಇಲ್ಲಿ ನಾನು ಮಾಡಲಿಲ್ಲ ಅಂದ್ರೂ ಕೇಳುತ್ತೆ ಕಾಮಿಡಿ. ಸೊ ಹಾಗಾಗಿ ಇದರ ಅವಶ್ಯಕತೆ ಇದೆ. ಹಂಗಾಗಿ ಅವಕಾಶನ ಬಳಸ್ಕೊಂಡಿದೆ. ಸರ್ ಮೊದಲನೇದಾಗಿ ಈ ಒಂದು ಸಿನಿಮಾದ ಸ್ಟೋರಿ ಕೇಳಿದಾಗ ಯಾಕೆ ಈ ಸಿನಿಮಾ ಮಾಡಬೇಕು ಅಂತ ಅನಿಸ್ತು ಸರ್? ಯಾವುದಾದ್ರು ಒಂದು ಫ್ಯಾಕ್ಟರ್ ನಿಮಗೆ ಇದಕ್ಕೋಸ್ಕರನೇ ಈ ಸಿನಿಮಾ ಮಾಡಬೇಕು ಅಂತ ಅನಿಸ್ತು? ಅದಕ್ಕೆ 6 ಕ್ವಶನ್ಸ್ ಇರುತ್ತೆ ಮೇಡಮ್ ನನಗೆ ಪರ್ಸನಲ್ ಆಗಿ. ವೈ, ವಾಟ್, ವೆನ್, ಹೌ, ವೇರ್. ಸೊ ಇದಿಷ್ಟು ನನಗೆ ಸ್ಯಾಟಿಸ್ಫೈ ಆದರೆ ಖಂಡಿತ ಯಾವುದೇ ಪಿಕ್ಚರ್ ಆಗಲಿ ಮಾಡ್ತೀನಿ. ಸೊ ಇನ್ನೊಂದು ನಮ್ಮ ಸೋನಲ್ ಮ್ಯಾಮ್ ಅವರು ಈ ಒಂದು ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಆ್ಯಕ್ಟ್ ಮಾಡ್ತಾರೆ. ಸೊ ಅವರ ಜೊತೆ ಅನುಭವ ಹೇಗಿತ್ತು ಸರ್ ಸಿನಿಮಾ ಮಾಡಿ? ನಾನು ಇವಾಗ ಆಲ್ರೆಡಿ 120 ಪಿಕ್ಚರ್ ಮಾಡಿರೋದ್ರಿಂದ ಆಲ್ಮೋಸ್ಟ್ ಒಂದು 70-80 ಹೀರೋಯಿನ್ ಮಾಡಿದ್ದೀನಿ. ಅದೇ ರೀತಿ ಇವರು ಕೂಡ ಒಳ್ಳೆ ಕಲಾವಿದೆ. ಆಮೇಲೆ 2 ಟೇಕ್ 3 ಟೇಕ್ ತಗೊಳ್ಳೋರು. ನಾನು ಹೇಳಿದ ಜೋಕಿಗೆಲ್ಲ ನಕ್ಬಿಟ್ಟು ಅದೊಂದು ಸ್ವಲ್ಪ ಸಮಸ್ಯೆ ಆಗ್ತಾಯಿತ್ತು. ಬಟ್ ಅದಲ್ಲದೆ ತುಂಬ ಕೋಆಪ್ರೇಟಿವ್, ಒಳ್ಳೆ ಆರ್ಟಿಸ್ಟ್. ನಮ್ಮ ಫ್ರೆಂಡ್ ವೈಫ್ ಕೂಡ. ಮಾತಾಡಿ ಮಲ್ಲಿಗೆ ಕೂಡ ಹೌದು ಅಂತ. ಸೊ ವಿಷ್ಣು ಸರ್, ನೀವು ಅದನ್ನು ನಗ್ಸಕ್ಕೆ ಪ್ರಯತ್ನ ಪಟ್ರಿ ಅಂತಂದ್ರಿ. ಸೊ ಅದಾದ್ಮೇಲೆ ರಿಯಾಕ್ಟ್ ಮಾಡಿದ್ರಾ? ತುಂಬ ಖುಷಿ ಪಟ್ಟರು. ಆ ಪಿಕ್ಚರು ಹಿಸ್ಟ್ರಿ ಆಗಿದೆ. ಅದು ಅವರ 200ನೇ ಚಿತ್ರ, 25 ವಾರ ಓಡಿದೆ. ಅವ್ರು ಕೊಟ್ಟದಂಥ ಸ್ಕೋಪ್ಗೋಸ್ಕರನೇ ನನ್ನ ಪಾತ್ರ ಫಸ್ಟ್ ಆಫ್ ಆಲ್ ತುಂಬ ದೊಡ್ಡ ಕಾಮಿಡಿಯಾಗಿ ಕ್ಲಿಕ್ ಆಯಿತು. ಸ್ಪೆಷಲ್ ಅಪಿಯರೆನ್ಸ್ ಆಗಿ ವಿನೋದ್ ಸರ್ ಬಂದಿದ್ದಾರೆ. ಸೊ ಅವರ ಬಗ್ಗೆ ಏನು ಹೇಳ್ತೀರಾ ಸರ್? ನನಗೆ ತುಂಬ ಸಂತೋಷ. ಯಾಕಂದರೆ ಕಲಾವಿದರುಗಳು ಒಬ್ಬರ ಜೊತೆ ಒಬ್ಬರು ಶೇರ್ ಮಾಡಿದಾಗ ಒಂದು ತುಂಬ ಒಡನಾಟ ಇರುತ್ತೆ. ಅಂಥದ್ದೊಂದು ಥ್ಯಾಂಕ್ಸ್ ಹೇಳಬೇಕು ವಿನೋದ್ ಪ್ರಭಾಕರ್ ಅವ್ರಿಗೆ. ಅವ್ರು ನಮ್ಮ ಜೊತೆ ಸೇರಿ ಮಾಡಿದ್ದಕ್ಕೆ ಇಬ್ಬರಿಗೂ ಒಳ್ಳೆಯ ಹೆಸರು ಬರುತ್ತೆ. ಕೊನೆಯದಾಗಿ ನಮ್ಮ ಚಿತ್ರತಂಡದಿಂದ ಟಾಕ್ಸಿಕ್ ಅನ್ನೋ ಒಂದು ದೊಡ್ಡ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್, ಯಶ್ ಸರ್ ಬಗ್ಗೆ? ನಮ್ಮೆಲ್ಲ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಆಗೋದು ಪಿಕ್ಚರ್ಗಳಿಗೂ ಒಳ್ಳೆಯದಾಗಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಆ್ಯಸ್ ಅ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬ್ಯೂಟರ್ ನಮ್ಮೆಲ್ಲ ಕನ್ನಡ ಸಿನಿಮಾಕ್ಕೂ ಒಳ್ಳೆಯದಾಗಬೇಕು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಹರ್ಷಿತಾ, ಕನ್ನಡ ಪಿಕ್ಚರ್.